ಇಲ್ದ ಹುಡುಗರು, ಯೂಟ್ಯೂಬ್ ಹುಡುಗರು, ಇವ್ರನ್ನೆಲ್ಲ ಕಾಕ್ರೋಚಸ್ ಅಂತ ಹೇಳಿದರು. ಸೊ ಆ ಹೆಸರನ್ನ ಕೊಟ್ಟಿದ್ದ ಮಹಾನುಭಾವ ಅವರು ಅದನ್ನು ಕ್ಯಾಚ್ ಮಾಡಿ ಮತ್ತೆ ಬಿಸಾಕಿದ್ರು. ಟೆಲಿಫೋನ್ ಇಂಡಸ್ಟ್ರಿ ಕಂಪ್ಲೀಟ್ಲಿ, ಪ್ರತಿಯೊಂದು ಆಟೋಮೊಬೈಲ್ಸು ಎಲ್ಲನೂ ಖಾಸಗೀಕರಣ ಆಯಿತು. ಎಲ್ಲ ಸಂಪತ್ತು ಅದಾನಿ ಅಂಬಾನಿ ಕೈಗೆ ಹೋಯಿತು. ಬಂಡವಾಳ ಸಾಗಿಗಳು ಅಂಬಾನಿ ಅದಾನಿ ಇಂಥದ್ದವರು ಬೆಳೀಲಿಕ್ಕೆ ಸೊ RSS ಕಾರಣ. ಈಗ ಇವತ್ತು ಗೆಲುವಾದು, ರಿಸೈನೇಷನ್ ಆದರೂ ಗೆಲುವಾದು. ಪ್ರಿಯ ವೀಕ್ಷಕರೇ, ಒಂದು ಸಂತೋಷದ ಸುದ್ದಿ. ನೀಟ್ ಪರೀಕ್ಷೆ ಪತ್ರಿಕೆ ಸೋರಿಕೆಯ ವಿರುದ್ಧದ ಹೋರಾಟ ಕೊನೆಗೂ ಈ ಹೋರಾಟ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ, ಜಂಜಿ ಯುವಜನರಿಗೆ ಜಯ ಸಿಕ್ಕಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ. ಹಾಗಾದರೆ ಈ ಹೋರಾಟವನ್ನು ಅವ್ರನ್ನೇ ತುಂಬ ನಾವು ಕೇವಲವಾಗಿ ನೋಡ್ತಿದ್ವಲ್ಲ, ಯುವಜನರು ಇವರಿಂದ ಏನಾಗುತ್ತೆ, ಅದೇ ಅವ್ರಿಗೆ ಅಷ್ಟೊಂದು ಏನೋ ನಾಲೆಜ್ ಇರಲ್ಲ ಅಂಥ ಯುವಜನರು ಹೇಗೆ ಗೆಲ್ಲಕ್ಕೆ ಸಾಧ್ಯ ಆಯಿತು? ಒಂದು ಯಾರೂ ಮನಿಸ್ಲಿಕ್ಕೆ ಸಾಧ್ಯವಾಗದ ಒಬ್ಬ ಏನು ವಿಶ್ವಗುರು ಮೋದಿ ಅಂತ ಕರಿತೀವಲ್ಲ, ಅವರನ್ನು ಬಾಯಿ ಬಿಡಿಸ್ಲಿಕ್ಕೆ ಹೇಗೆ ಸಾಧ್ಯವಾಯಿತು? ಅವರು ಮಧ್ಯರಾತ್ರಿ 2 ದಿನವರೆಗೆ ಮಧ್ಯರಾತ್ರಿ ಬಂದು ರೀಲ್ಸ್ ಮಾಡಿಸ್ಲಿಕ್ಕೆ ಹೇಗೆ ಈ ಯುವಜನರಿಂದ ಸಾಧ್ಯ ಆಯಿತು? ಮತ್ತು ಈಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಾಯಿತು. ಈ ಹೋರಾಟ ಮುಂದಿನ ದಿಕ್ಕು ದೆಸೆ ಏನು? ಇಷ್ಟಕ್ಕೆ ನಾವು ಜಯಶಾಲಿ ಆದೀವಿ ಅಂತ ಸುಮ್ಮನೆ ಇದ್ಬಿಡೋದಾ, ಅಥವಾ ಮುಂದೆ ಇನ್ನೂ ಇದನ್ನು ನ್ಯಾಯಪರವಾಗಿ ಹೇಗೆ ಮುಂದುವರಿಯೋದು? ಈ ಎಲ್ಲ ವಿಚಾರಗಳ ಕುರಿತು ಇವತ್ತಿನ ಈ ಪಾಡ್ಕಾಸ್ಟ್ನಲ್ಲಿ ಮಾತಾಡ್ತಾ ಹೋಗೋಣ. ನಮ್ಮ ಜೊತೆಗಿದ್ದಾರೆ ಹೈಕೋರ್ಟಿನ ಹಿರಿಯ ನ್ಯಾಯವಾದಿ ಎಸ್ ಬಾಲನ್ ಸರ್. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್, ನೀವು ಈ ಹೋರಾಟವನ್ನು ಗಮನಿಸ್ತಾ ಇರ್ತೀರಿ ಮತ್ತು ಬೇರೆ ಬೇರೆ ಕಡೆ ಸಾಕಷ್ಟು ಕಡೆ ಮಾತಾಡಿದ್ದೀರಿ, ನಾನು ಕೇಳಿಸ್ಕೊಂಡಂಗೆ. ಈ ಹೋರಾಟವನ್ನು ಯುವಜನರು ಅವ್ರಿಗೇನು ಗೊತ್ತಿಲ್ಲ ಅಂದ್ಕೊಂಡ್ಬಿಟ್ಟಿರ್ತೀವಿ, ಅಂಥವರು ಹೇಗೆ ಗೆಲ್ಲಕ್ಕೆ ಸಾಧ್ಯ ಆಯಿತು ಸರ್, ನೀವು ಅಬ್ಸರ್ವೇಷನ್ ಮಾಡಿದ ಪ್ರಕಾರ? ಈಗ ಕಂಪ್ಲೀಟ್ ಗೆಲುವು ಆಯ್ತಾ? ಈಗ 100 ಪಿಲ್ಲರ್ಸ್ ಇರುತ್ತೆ, ಒಂದು ಪಿಲ್ಲರ್ ಬಿದ್ದಿದೆ. ತಲೆಯಲ್ಲಿ 100 ಕೂದಲಿರುತ್ತೆ, 10 ಕೂದಲು ಬಿದ್ದರೆ ಏನೂ ಬೋಡಿ ಆಗೋದಿಲ್ಲ. ಅದು ನೋಡಿ, ಯುವಕರು ಯುವಜನರು ಅಂದು ಮಾತ್ರ ಹೇಳಿದ್ರಿ ನೀವು. ಯಾವ ಪಕ್ಷ ಅಂದು ಹೇಳಿಲ್ಲ, ಯಾವ ಸಂಘಟನೆ ಅಂದು ಹೇಳಿಲ್ಲ. ಇದು ಕಾಕ್ರೋಚ್ ಜನತಾ ಪಾರ್ಟಿ. ಆ ಹೆಸರು ಯಾರು ಕೊಟ್ಟಿದ್ದು? ಓವರ್ ನೈಟ್ ಹೆಂಗೆ ಬಂದಿತ್ತು? ಕಾಕ್ರೋಚಿನ ಹೆಸರು ಎಲ್ಲಿಂದ ಬಂತು? ಅದು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಈ ಕೆಲಸದ ಇಲ್ದ ಹುಡುಗರು, ಯೂಟ್ಯೂಬ್ ಹುಡುಗರು, ಇವ್ರನ್ನೆಲ್ಲ ಕಾಕ್ರೋಚಸ್ ಅಂತ ಹೇಳಿದರು. ಸೊ ಆ ಹೆಸರನ್ನ ಕೊಟ್ಟಿದ್ದ ಮಹಾನುಭಾವ ಅವರು ಅದನ್ನು ಕ್ಯಾಚ್ ಮಾಡಿ ಮತ್ತೆ ಬಿಸಾಕಿದ್ರು. ಇದು ಏನಾಯಿತು? ಯುವಕರು ಮತ್ತು ಯುವತಿಯರು, ವಿದ್ಯಾರ್ಥಿಗಳು, ಇವರು ಎಲ್ಲರದ್ದು ಭವಿಷ್ಯಗಳು. ಇದು ಬಾಯ್ಲಿಂಗ್ ಶುರು ಆಯಿತು. ಬಾಯ್ಲಿಂಗು 12 ವರ್ಷದಿಂದನೇ ಬಾಯ್ಲಿಂಗ್ ಆಯಿತು. ಅದಕ್ಕೆ ಮೊದಲು ಕೂಡ ಬಾಯ್ಲಿಂಗಲ್ಲೇ ಇತ್ತು. ಈಗ ಗ್ಯಾಸು, ಸ್ಟವ್ವು ಅದು ರಿಲೀಸ್ ಆಗಬೇಕು, ಆಗಲಿಲ್ಲ ಅಂದರೆ ಏನಾಗುತ್ತೆ? ಅದು ಆಟೋಮೆಟಿಕ್ಕಾಗಿ ಸ್ಫೋಟ ಆಗುತ್ತೆ. ಆ ಥರ ಬಸ್ಟ್ ಆಯ್ತಿದು. ಈಗ ಈಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ, ಬಟ್ ಲೀಕ್ ಆಗೇ ಇದೆ. ಸೊ ಇದು ಎಂಟೈರ್ ಹೋರಾಟ ಲೀಕು. ಏನು ಲೀಕು? ಕ್ವಶನ್ ಪೇಪರ್ ಲೀಕ್ ಮಾಡಿದ್ದವ್ರು ಯಾರು? ಅದಕ್ಕೆ ಹೊಣೆಗಾರ ಯಾರಂದರೆ ಎಜುಕೇಷನ್ ಮಂತ್ರಿಗಳು ಮಾತ್ರ ಇಲ್ಲ, ಇಡೀ ಆಡಳಿತ ವರ್ಗನೇ ಅದಕ್ಕೆ ಜವಾಬ್ದಾರಿ. ಲೀಕನ್ನ ಏನೂ ಮಾಡಿಲ್ಲ, ಅದು ಹಾಗೇ ಇದೆ. ನೀಟನ್ನು ಏನೂ ಚಾಲೆಂಜ್ ಮಾಡಿಲ್ಲ. ಸೊ ನೀಟು ಹಾಗೇ ಇದೆ, ಲೀಕು ಹಾಗೇ ಇದೆ, ವ್ಯವಸ್ಥೆನೂ ಹಾಗೇ ಇದೆ. ಈಗ ಈ ಸರ್ಕಾರ ಬಂದ ಮೇಲೆ ಏರ್ಪೋರ್ಟು ನಮ್ಮದಲ್ಲ, ಸೀಪೋರ್ಟು ನಮ್ಮದಲ್ಲ, ಏರೋಪ್ಲೇನ್ ನಮ್ಮದಲ್ಲ, ಶಿಪ್ಪು ನಮ್ಮದಲ್ಲ, ಆಕಾಶ ನಮ್ಮದಲ್ಲ, ಭೂಮಿನೂ ನಮ್ಮದಲ್ಲ, ಸಂಪತ್ತು ನಮ್ಮದಲ್ಲ, ಎಲ್ಲನೂ ಖಾಸಗೀಕರಣ ಆಯಿತು. ಟೆಲಿಫೋನ್ ಇಂಡಸ್ಟ್ರಿ ಕಂಪ್ಲೀಟ್ಲಿ, ಪ್ರತಿಯೊಂದು ಆಟೋಮೊಬೈಲ್ಸು ಎಲ್ಲನೂ ಖಾಸಗೀಕರಣ ಆಯಿತು. ಎಲ್ಲ ಸಂಪತ್ತು ಅದಾನಿ ಅಂಬಾನಿ ಕೈಗೆ ಹೋಯಿತು. ಅದಾನಿ ಬೇರೆ, ಮೋದಿ ಬೇರೆ ಅಲ್ಲ, ಇಬ್ಬರು 2 sides ಆಫ್ ದ ಸೇಮ್ ಕಾಯಿಲ್. ಅಂದರೆ ಬಾಯ್ಲಿಂಗ್ ಪಾಯಿಂಟ್ ಅಲ್ಲಿಂದ ಶುರು ಆಗುತ್ತೆ. ಅದರಲ್ಲಿ ಯುವಕರು ಬಸ್ಟ್ ಆದರು. ಇದಕ್ಕೆ ಮೊದಲು ಈ ರೈತರ ವಿರೋಧ 4 ಕಾನೂನು ತಂದರು. ಅದು ದೊಡ್ಡ ಮಟ್ಟಿಗೆ ರಿಯಾಕ್ಟ್ ಆಯಿತು ಪಂಜಾಬ್ ಹರಿಯಾಣ ರೈತರು. ತದನಂತರ 4 ಲೇಬರ್ ಕೋಡ್ ಬಂತು.
ಆ ಮಟ್ಟಕ್ಕೆ ಕಾರ್ಮಿಕರ ಹೋರಾಟ ಬಂದಿಲ್ಲ, ಅದು ಹಂಗೆ ಉಳ್ಕೊಂಬಿಟ್ಟಿದೆ. ಕಾರ್ಮಿಕರ ಹಕ್ಕೆಲ್ಲ ಕಿತ್ಕೊಂಡ್ಬಿಟ್ರು, ಅಷ್ಟು ದೊಡ್ಡ ಮಟ್ಟಿಗೆ ಬಂದಿಲ್ಲ. ಮತ್ತು CAA ಅಲ್ಪಸಂಖ್ಯಾತರ ಮೇಲೆ ದಾಳಿ ಬಂತು, ದಲಿತರ ಮೇಲೆ ದಾಳಿ ಬಂತು, ದಾರಿ ದೊಡ್ಡ ಮಟ್ಟಕ್ಕೆ ಹೋರಾಟಗಳಾಗಿದ್ದು. NRC NPR ಅದನ್ನು ಹಂಗೆ ಇಟ್ಟರು, ಅದು ಮೇಲೆ ಬಿಟ್ಟಿಲ್ಲ. ಅದು ಬಂದಾಗಲಿ ಇದು ಹಿಟ್ಲರ್ ಸ್ಕೀಮ್ ಅದು. ಶಾಹೀನ್ ಬಾಗ್ನಲ್ಲಿ ಹೋರಾಟ ಮಾಡಿದರು. ಅಲ್ಪಸಂಖ್ಯಾತರು ಮಾತ್ರ ಅಲ್ಲ, ಪ್ರೋಗ್ರೆಸಿವ್ ಯೂತ್ಸು, ಸ್ಟೂಡೆಂಟ್ಸು, ದಲಿತರು ಎಲ್ಲರೂ ಕೂಡ ಹೋರಾಟ ಮಾಡಿದರು. ಅಲ್ಲಿ ಏನು ಮಾಡಿದರು ಈ ಸರ್ಕಾರ, ಪೊಲೀಸರ ಜೊತೆ ಪೊಲೀಸರು ಯೂನಿಫಾರ್ಮನ್ನು ಕೊಟ್ಟು ಧರಿಸಿ ಗೂಂಡಾಗಳು ಹೋಗಿ ಹೊಡೆದ್ರು. ಸೇಮ್ ಗೂಂಡಾಸ್ ಫ್ರಮ್ ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಪೊಲೀಸ್ ಯೂನಿಫಾರ್ಮ್ ಹಾಕ್ಕೊಂಡು ಹೋಗಿ ಹೊಡಿತಾರೆ, ನೋಡ್ತಿದ್ವಿ. ಫಾರ್ಮರ್ಸ್ ಹೋರಾಟದಲ್ಲಿನೂ ಅದೇ ಗೂಂಡಾಗಳನ್ನ ಕಳಿಸಿದ್ರು, ಗನ್ನು ಕೊಟ್ಟು ಕಳಿಸಿದ್ರು, ಶೂಟ್ ಮಾಡಿದರು. ಇಲ್ಲಿನೂ ನೋಡಿ ಏನಾಯಿತು, ಜಂತರ್ ಮಂತರಲ್ಲಿ ಉತ್ತರ ಪ್ರದೇಶ್, ಮಧ್ಯಪ್ರದೇಶಲ್ಲ ಈ ಗೂಂಡಾಗಳು ಕಾಣ್ತಾ ಇದೆ. ಎಲ್ಲ ಸಂಘಿಗಳು, ಯುವಕರು, ಡ್ರಗ್ಗಳು, ಕೈಯಲ್ಲಿ ಯಾವ ಪೊಲೀಸರಿಗೂ ನೇಲ್ಸ್ ಫಿಕ್ಸ್ ಮಾಡಿ ಹೊಡಿತಾರೆ, ಹಂಗೆ ಹೊಡಿತಾರೆ ನೋಡಿ. ಇದು ಯಾವ ಕಾನೂನಲ್ಲಿದೆ? ಇಟ್ಸ್ ಅ ಶೇಮ್ ಆನ್ ದ ಪಾರ್ಟ್ ಆಫ್ ದ ಗೌರ್ಮೆಂಟ್. ಒಂದು ಪೊಲೀಸ್ರು ಹಂಗೆ ಮಾಡ್ತಾರೆ. ಪೊಲೀಸರ ಜೊತೆ ಅದಕ್ಕೆ ಅವ್ರು ಹೇಳ್ತಾರೆ, ಸೇರಿದರೆ ABVPನಲ್ಲಿ ಸೇರಿಕೊಳ್ಳಿ, ಇಲ್ಲ ಅಂದರೆ ಆರ್ಮಿನಲ್ಲಿ ಸೇರಿಕೊಳ್ಳಿ ಅಂದು. ನೋಡಿ, ABVP ಮತ್ತು ಆರ್ಮಿ ಪೊಲೀಸರು ಸೇರಿಕೊಂಡು ಹೊಡಿತಾರೆ. ಪ್ರತಿ ಹೋರಾಟಕ್ಕೆ ABVP ಇರುತ್ತೆ. ಅಂದರೆ ಆ ಥರ ಹೊಡೆದವರೆಲ್ಲ ABP ಕಾರ್ಯಕರ್ತರು ಆಗಿರಬಹುದು ಅಂತ. ಆಗಿರ್ಬೋದು, ಅದು ನೇರಾಗಿ ಕಾಣ್ತಾ ಇದೆ. ಅವ್ರ ಸ್ಲೋಗನ್ ಏನು, ಗೋಡೆ ಮೇಲೆ ಏನು ಬರೀತಾರೆ, ಒಂದು ABVPಯಲ್ಲಿ ಸೇರ್ಪಡೆ ಆಗಿ, ಇಲ್ಲ ಅಂದರೆ ಮಿಲಿಟ್ರಿನಲ್ಲಿ ಸೇರ್ಪಡೆ ಆಗಿ ಅಂದು. ಮಿಲಿಟ್ರಿ ABVP ಇಬ್ಬರು ಅಲ್ಲಿ ಹೊಡಿತಾರೆ ನೋಡಿ. ಹಾಗಂದ್ರೆ ಈ ಬಂಡವಾಳಶಾಹಿಗಳು, ಅಂಬಾನಿ, ಅದಾನಿ ಇಂಥದ್ದವರು ಬೆಳೀಲಿಕ್ಕೆ ಈ RSS ಕಾರಣ. ಈಗ ಹಿಟ್ಲರ್ಗೂ ಬಂಡವಾಳಶಾಹಿಗಳಿಗೂ ಸಂಬಂಧ ಇತ್ತು, ಮುಸೋಲಿನಿಗೂ ಬಂಡವಾಳಶಾಹಿಗಳಿಗೂ ಇತ್ತು. ಇಂಡಿಯಾದಲ್ಲಿ RSSಗೂ ಮತ್ತು ಬಂಡವಾಳಶಾಹಿಗಳು ಹೊಂದಾಣಿಕೆ ಇದ್ದಾರೆ. ಎಲ್ಲರೂ ಫಂಡಿಂಗ್ ಅವರೇ ಕೊಡ್ತಾರೆ. ಎಷ್ಟು ಫಂಡಿಂಗ್? ಸೊ ಇದು ಎಲ್ಲ ವಿಚಾರನೂ ಯುವಕರು ತಲೆಯಲ್ಲಿ ಇತ್ತು. ಈ ಕಾರಣದಿಂದ ಉದ್ಯೋಗನೇ ಸಿಗ್ತಾ ಇಲ್ಲ. ನಾನು 30 ವರ್ಷಕ್ಕೆ ಮೊದಲು ಏರ್ಪೋರ್ಟ್ಗೆ ಹೋದರೆ ಏರ್ಪೋರ್ಟ್ ಸ್ಟಾಫ್ ಎಲ್ಲ ಸೂಪರ್ ಆಗಿದ್ರು. ಟಾಯ್ಲೆಟಲ್ಲಿ ಇರೋ ಒಂದು ಸ್ಟಾಫು ಪಾಯಿಂಟೆಡ್ ಶೂ, ಜೀನ್ಸ್ ಪ್ಯಾಂಟು, ರೇಬನ್ ಗ್ಲಾಸ್ ಇತ್ತು. ಈಗ ಖಾಸಗೀಕರಣ ಆದಮೇಲೆ ಶೂನೂ ಇಲ್ಲ, ಗ್ಲಾಸೂ ಇಲ್ಲ, ಕಿತ್ತೋಗಿರೋ ಬಟ್ಟೆ. ಟಾಯ್ಲೆಟ್ ಒಳಗಡೆ 8 ಗಂಟೆ ಇರ್ತಾನೆ, ಅವ್ನ ಸಂಬಳ 10,000. ಇವನ್ IT BT ಇಂಡಸ್ಟ್ರಿನಲ್ಲಿ BE BTech MTech MEಗೆ 20,000 25,000 ಸಂಬಳ ಕೊಡ್ತಾ ಇದ್ದಾರೆ. ಇದು ಎಲ್ಲನೂ ಬಾಯ್ಲಿಂಗ್ ಆಗ್ತಿತ್ತು, ಬರ್ಸ್ಟ್ ಆಯಿತು. ಬರ್ಸ್ಟ್ ಆಗಿದ್ದಕ್ಕೆ ಎಲ್ಲ ಪಕ್ಷದಲ್ಲೂ ಈಗ ಕಮ್ಯುನಿಸ್ಟು ಯುವ ಸಂಘಗಳು, ಕಮ್ಯುನಿಸ್ಟು ವಿದ್ಯಾರ್ಥಿ ಸಂಘಗಳು, ಬೇರೆ ಬೇರೆ ಪ್ರೋಗ್ರೆಸಿವ್ ವಿದ್ಯಾರ್ಥಿ ಸಂಘಗಳು, ಎಲ್ಲ ಅನ್ಕನೆಕ್ಟೆಡ್ ವಿದ್ಯಾರ್ಥಿಗಳು ಅಲ್ಲಿ ಹೋಗಿ ಮಾತಾಡ್ತಾ ಇದ್ದಾರೆ. ಎಲ್ಲರೂ ಎಕನಾಮಿಕ್ಸ್ ಮಾತಾಡ್ತಾರೆ, ದೇಶದ ಬಗ್ಗೆ ಮಾತಾಡ್ತಾರೆ, ರಾಜಕೀಯ ಮಾತಾಡ್ತಾರೆ, ಎನ್ವೈರ್ನ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಎಲ್ಲ ವಿಷಯಗಳು ಮಾತಾಡ್ತಾರೆ. ನಾನು ಇಲ್ಲಿ ಹೋಗಿ ಒಂದು 3/4 ಗಂಟೆ ಕೂತು ಕೇಳಿದೆ ಫ್ರೀಡಮ್ ಪಾರ್ಕಲ್ಲಿ. ಯಂಗ್ ಬಾಯ್ಸ್ ಎಲ್ಲ ಚೆನ್ನಾಗಿ ಬಟ್ಟೆ ಹಾಕಿದ್ದಾರೆ, ಆಲ್ ಜೀನ್ಸ್ ಪ್ಯಾಂಟು, ಟಿ ಶರ್ಟು, ಗ್ಲಾಸು, ಇಂಗ್ಲೀಷು, ಲುಕ್ಕು. ಸೊ ಬಟ್ ರಾಜಕೀಯ ಮಾತಾಡ್ತಾರೆ. ಅಂದರೆ ಇದು ಆಟೋಮೆಟಿಕ್, ಸ್ಪಾಂಟೇನಿಯಸ್. ಈ ಥರ ಹಲವಾರು. ತಮಿಳುನಾಡಲ್ಲಿ ಜಲ್ಲಿಕಟ್ಟು, ಸರ್ಕಾರ ಏನೂ ಆಗಲಿಲ್ಲ. ಅಲ್ಲಿ ಬೀಚಲ್ಲಿ, ಮರೀನಾ ಬೀಚಲ್ಲಿ 1,00,000 ಜನ ಸೇರ್ತಾರೆ. ಸ್ಪಾಂಟೇನಿಯಸ್, ಯಾವ ಪಕ್ಷ ಇಲ್ಲ. 1,00,000 ಜನ, 2,00,000 ಜನ. ನೀವು ಏನು ಹೇಳ್ತೀರಾ? ಈಗ ಇಲ್ಲಿ ಜಂತರ್ ಮಂದಿರಲ್ಲಿ ಬಸ್ಸು ಹೋಗ್ತಾ ಇದೆ, ಒಬ್ಬ ಓಪನ್ ಮಾಡ್ತಾನೆ, ಇದೆಲ್ಲ ಅಲ್ಲಿನೂ ಆಯಿತು. ಇದು ಸುಮಾರು ಕಡೆ ಆಗ್ತಾ ಇದೆ. ವೆನ್ ಇಟ್ ಬಿಕಮ್ಸ್ ಆರ್ಗನೈಸ್ಡ್ ಪೊಲಿಟಿಕಲ್ ಸ್ಟ್ರಗಲ್ ಇದು ಬರುತ್ತೆ. ಈಗ ಮನಮೋಹನ್ ಸಿಂಗ್ ಇದ್ದಾಗ ಅಣ್ಣಾ ಹಜಾರೆ ಬಂದ, ಇದೂ ಹಾಗೆ ಶುರುವಾಯಿತು. ಅದು ಪೂರ್ತಿ ಗೈಡೆಡ್ ಬೈ RSS. ಅಣ್ಣಾ ಹಜಾರೆ, ಕಿರಣ್ ಬೇಡಿ, ಕೇಜ್ರಿವಾಲು, ಪ್ರಶಾಂತ್ ಭೂಷಣ್, ಇದೇ ಥರ ದೊಡ್ಡ ಮಟ್ಟಿಗೆ ಆ್ಯಂಟಿ ಕರಪ್ಷನ್.
ಸೊ ಇದು ಏನಾಗುತ್ತೆ, ಆ್ಯಂಟಿ ಕರಪ್ಷನ್, ಬೆಲೆ ಏರಿಕೆ, ದೇಶ, ಇದು ಭಾರಿ ಕ್ಯಾಚಪ್ ಆಗುತ್ತೆ. ಸೊ ಇದನ್ನು ಕ್ಯಾಚ್ ಆಯಿತು. ಈಗ ಇವತ್ತು ಗೆಲುವಾದು, ರಿಸೈನೇಷನ್ ಆದರೂ ಗೆಲುವಾದು. ಈಗ ಸೂಪರ್ ಸ್ಟ್ರಕ್ಚರು ಹಾಗೆ ಇದೆ, ಬೇಸಿಕ್ ಈ ಗೆಲುವು ಹೌದಲ್ಲ ಅನ್ನೋದು ಅಂದರೆ ಮುಂದಿನ ಹಂತದಲ್ಲಿ ಮಾತಾಡೋಣ ಸರ್. ನನಗೆ ಈಗ ನೀವು ಇಷ್ಟೊತ್ತನ ಮಾತಾಡಿದ್ದು ಈ ಒಟ್ಟು ಸಮಸ್ಯೆಯ ಮೂಲ ಬೇರು ಏನು ಅನ್ನೋದನ್ನು ನೀವು ಹೇಳಿದ್ರಿ. ಅಂದರೆ ಹೇಗೆ ಒಟ್ಟು ಜನರ ಆಕ್ರೋಶ ಮಡುಗಡ್ತಾ ಹೋಯಿತು ಅನ್ನೋದ್ರ ಬಗ್ಗೆ ಮಾತಾಡಿದ್ರಿ. ನನಗೆ ಅಂದರೆ ಈ ಹೋರಾಟ ಜಂತರ್ ಮಂತರ್ನಲ್ಲಿ ಹೋರಾಟ ನಡೀತಲ್ಲ ಯೂತ್ಸು, ಅದು ತುಂಬ ಅವರು ಆ ರೀತಿ ಹೋರಾಟವನ್ನು ನಾನು ನನ್ನ ಜೀವನದಲ್ಲೇ ನೋಡಿಲ್ಲ. ನಾನು ಭಾಳಷ್ಟು ಹೋರಾಟ ಪ್ರತಿಭಟನೆಗಳಲ್ಲಿ ಭಾಗವಹಿಸಿದಾಗೆ ಅವರು ಹಾಡು ಹಾಡ್ತಾ ಕುಣಿತಾ ಅಶ್ರುವಾಯು ಸುಡಿಸಿದ್ರೆ ಆ ನೀರೊಳಗಡೆ ಅವರು ಡ್ಯಾನ್ಸ್ ಮಾಡ್ತಾ ತುಂಬ ಎಂಜಾಯ್ ಮಾಡ್ಕೊಂಡು ಒಂದು ಇಡೀ ಒಂದು ವ್ಯವಸ್ಥೆನ ಮನಸ್ಸೋದಿದೆಯಲ್ಲ. ನಾವು ಕಾರ್ಮಿಕರು ಹೋರಾಟ ಮಾಡಿದರೆ ಅವರಿಗೆ ಮದುವೆ ಆಗಿರುತ್ತೆ, ಮಕ್ಕಳು ಇರ್ತಾರೆ, ಮನೆ ಕಂಟ್ರೋಲ್ ಇರುತ್ತೆ, ಕೆಲಸ ಹೋಗ್ಬಿಟ್ರೆ ಏನಾಗೋದು ಅನ್ನೋದು ಫೀಲಿಂಗ್ ಇರುತ್ತೆ. ಇವ್ರಿಗೆ ಒಂದು ರೊಮ್ಯಾಂಟಿಸಿಸಮ್, ಒಂದು ಹೋರಾಟದ ಮನೋಭಾವ, ಅದಕ್ಕೆ ಒಂದು ಪ್ಲಾಟ್ಫಾರ್ಮು. ಅಂದರೆ ಯುವಕನು, ನಾನು ಕಾಲೇಜ್ ಓಡ್ತಿರುವಾಗ ಒಳ್ಳೆ ಡ್ಯಾನ್ಸರ್ಗಳಿದ್ರು, ಸ್ಟ್ರೈಕ್ ಮಾಡಿದ್ವಿ, ಒಂದು ಕುತೂಹಲ ಇರುತ್ತೆ, ಅದು ಎಲ್ಲರಲ್ಲಿನೂ ಇರುತ್ತೆ. ಇದರಲ್ಲಿ ಸ್ಪಾಂಟೇನಿಯಸ್ ಔಟ್ ಬರ್ಸ್ಟ್, ಬಿಕಾಸ್ ಅದು ಬಾಯಿಲ್ ಆಗ್ತಿತ್ತು ಬರ್ಸ್ಟ್ ಆಯಿತು. ಅದರಲ್ಲಿ ಈಗ ಪ್ರಗತಿಪರ ಚಿಂತಕರು, ಒಂದು ಮಾಡ್ರೇಟ್ಸು, ಸೆಕ್ಯುಲರ್ ಥಿಂಕಿಂಗು, ಜಾತಿವಾದ, ಕೋಮುವಾದ ವಿರೋಧವಾಗಿರೋರು ಎಲ್ಲ ಚಿಂತನೆಗಳು ಒಂದು ಕಡೆ ಪೂಲಾಯಿತು. ಎಲ್ಲ ಥರ ಸಿದ್ಧಾಂತಗಳು ಮೆರ್ಜ್ ಆಯಿತು. ಬೇರೆ ಬೇರೆ ನದಿಗಳು ಸಮುದ್ರದಲ್ಲಿ ಹೆಂಗೆ ಸೇರಿದ್ರೆ ಸಮುದ್ರ ಎಷ್ಟು ದೊಡ್ಡದಾಗತ್ತೆ, ಆ ರೀತಿ ಎಲ್ಲನೂ ಸೇರ್ಕೊಂಡ್ಬಿಡ್ತು. ಈಗ ಫ್ರೀಡಮ್ ಪಾರ್ಕಲ್ಲಿ ಹೋದರೆ ಎಲ್ಲ ಪಕ್ಷದವರು ಇದ್ದಾರೆ. RSS BJP ಬಿಟ್ಟರೆ CPI ಇದ್ದಾರೆ, CPM ಇದ್ದಾರೆ, CPIML ಇದ್ದಾರೆ, ಮತ್ತು ಬೇರೆ ಬೇರೆ ಪಕ್ಷಗಳು, ದಲಿತ ಸಂಘಟನೆಗಳಿದೆ, ಕಾಂಗ್ರೆಸ್ನವರು ಇದ್ದಾರೆ, ಕಾರ್ಮಿಕ ಹೋರಾಟರು ಇದ್ದಾರೆ, ರೈತರು ಇದ್ದಾರೆ. ಅಂದರೆ ಅದು ಎಲ್ಲರದು ಹೋರಾಟದ ಮನೋಭಾವ, ಆ ಕೋಪ, ಅದು ಒಂದು ಪ್ಲಾಟ್ಫಾರ್ಮ್ ಎಲ್ಲರಿಗೂ ಸಿಕ್ತು. ಆ ಪ್ಲಾಟ್ಫಾರ್ಮ್ ಯಾರ್ದು? ಕಾಕ್ರೋಚ್ CJP. ಅದು ಯಾರು? ಇಟ್ಸ್ ಇನ್ನ ವ್ಯಾಕ್ಯೂಮ್. ಅದು CJ ಎಲ್ಲಿದೆ? ಅದು ಸ್ಟ್ರಕ್ಚರ್ ಎಲ್ಲಿದೆ? ಡಿಸ್ಟ್ರಿಕ್ಟ್ ಕಮಿಟಿ ಯಾರು? ತಾಲೂಕ್ ಕಮಿಟಿ ಯಾರು? ನೋ ಸ್ಟ್ರಕ್ಚರ್ಲೆಸ್. ಸರ್, ಅದೇ ನನಗೆ ವಿಚಿತ್ರ ಅನಿಸಿರೋದು. ಇವರೇನು ಈ ರೈತ ಪರ ಸಂಘಟನೆಗಳು, ಕಾರ್ಮಿಕ ಪರ ಅಥವಾ ದಲಿತ ಪರ ಸಂಘಟನೆಗಳು, ಅವು 70-80 ದಶಕದಿಂದ ಹೋರಾಟದ ಹಿನ್ನೆಲೆ ಇದೆ, ಅವುಗಳ ಹಿಸ್ಟ್ರಿ ಇದೆ, ಪರಂಪರೆ ಇದೆ. ಅಂಥವುಗಳನ್ನು ಯಾವುದೂ ಮಾಡದ ಒಂದು ಸಾಧನೆಯನ್ನು ಏನು ಸಡನ್ ಆಗಿ ಮಧ್ಯರಾತ್ರಿ ಹುಟ್ಕೊಂಡ್ರೆ ಒಂದು ಸಣ್ಣದೊಂದು CJP ಅನ್ನೋದು ಪಾರ್ಟಿ ಇಲ್ಲ. CJP ಇದರಲ್ಲಿ ಹೆಸರು ಒಂದು ಬಂತು, ಶುರು ಮಾಡಿದ್ರು, ಟ್ರಿಗರ್ ಮಾಡಿದ್ರು, ಬರ್ಸ್ಟ್ ಅವ್ರು ಮಾಡಿಲ್ಲ. ಬರ್ಸ್ಟ್ ಆಟೋಮೆಟಿಕ್ ಆಗಿ ಬರ್ಸ್ಟ್ ಆಗ್ತಾ ಇದೆ. ವೈಫಲ್ಯ. ನಾನು ಫಸ್ಟ್ CJP ಏನು ಅಂದ್ಕೊಂಡೆ, 2 ದಿವಸ ಆದ್ಮೇಲೆ ನಾನೇ ಹೋದೆ. ಇಶ್ಯೂ ಈಸ್ ಇಂಪಾರ್ಟೆಂಟ್. ಇಶ್ಯೂ ಒಂದು ಪ್ಲಾಟ್ಫಾರ್ಮ್ ಶುರು ಆಯಿತು. ಆ ಪ್ಲಾಟ್ಫಾರ್ಮಲ್ಲಿ ಎಲ್ಲರೂ ಹೋಗ್ತಾರೆ, ಯಾರಿಗೋ ಇನ್ವಿಟೇಷನ್ ಅಲ್ಲ, ಓಪನ್ ಇನ್ವಿಟೇಷನ್. ಈಗ ಒಂದು ಪಕ್ಷದವರು ಹೋರಾಟ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ, ಸಪೋಸ್ ಕಾಂಗ್ರೆಸ್ನವ್ರು ಮಾತ್ರ ಹೋಗ್ತಾರೆ. ಸಪೋಸ್ ಲೆಫ್ಟಲ್ಲಿ ಸುಮಾರು ಪಕ್ಷಗಳಿದೆ, CPMನವ್ರು ಮಾಡ್ತಾರೆ ಅಂದರೆ ಬೇರೆಯವ್ರಿಗೆ ಮೈಕ್ ಕೊಡಲ್ಲ ಅವರು. ಅಲ್ಲೇ CPIನವ್ರು ಹೋಗಲ್ಲ, ಅದಕ್ಕೆ ಯಾರನ್ನೂ ಹೋಗಲ್ಲ, ಅವರೇ ಇನ್ವಿಟೇಷನ್ ಮಾಡಲ್ಲ. ಇನ್ವಿಟೇಷನ್ ಅವ್ರು ಮೊದಲೇ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ, ಕಮಿಟಿಗಳಾಗ್ತಾರೆ, ನೀವು ಇಷ್ಟು ಜನ ಇಲ್ಲಿಂದ ಇಷ್ಟು ಜನ ಬರ್ತಾರೆ. ಸ್ಪೀಕರ್ಸ್ ಯಾರು ಫಿಕ್ಸ್ ಮಾಡ್ತಾರೆ, ಸ್ಪೀಕರ್ಸನ್ನು ಫಿಕ್ಸ್ ಮಾಡ್ತಾರೆ, ಅವರೇ ಮಾತಾಡ್ತಾರೆ. ಅದು ಅವ್ರದ್ದು, ಇದು ಎಲ್ಲರದು. ಇದನ್ನು ಪಕ್ಷಗಳು ಪಾಠ ಕಲಿಬೇಕು. ಸ್ಪೆಸಿಫಿಕಲಿ ಲೆಫ್ಟ್ ಪಾರ್ಟಿಗಳು ಪಾಠ ಕಲಿಬೇಕು. ಅವ್ರು ಏನು ಮಾಡ್ತಾರೆ, ಅವ್ರಿಗೇನೂ ಗೊತ್ತಿಲ್ಲ, ನಮಗೆಲ್ಲ ಗೊತ್ತಿದೆ, ನಮಗೆ ಪ್ರಪಂಚ ಜ್ಞಾನ ಇದೆ, ಅದು ಕೈ ಬಿಡಬೇಕು ಅವರು. ದೇ ಶುಡ್ ಕ್ರಿಯೇಟ್ ಎ ಪ್ಲಾಟ್ಫಾರ್ಮ್ ಫಾರ್ ಎವ್ರಿ ಅಪ್ರೆಸ್ಡ್ ಪೀಪಲ್ ಶುಡ್ ಗೆಟ್ ಟುಗೆದರ್. ಆ ಪ್ಲಾಟ್ಫಾರ್ಮನ್ನು ಯಾರು ಸೆಟ್ ಮಾಡ್ತಾರೋ ಅವ್ರು ಸಕ್ಸಸ್ ಆಗ್ತಾರೆ.